ಸೊ ನೋಡಿ ಇವತ್ತಿಂದು ಇದು 1.5 ಲೀಟ್ರ್ ಹಾಲು ಇರೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಕೆನೆ ಅಂದರೆ, ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ತುಂಬ ದಪ್ಪ ಬರುತ್ತೆ. ಸೊ ಎವ್ರಿ ಡೇನೇ ಈ ಥರ ಬರುತ್ತೆ. ಇದನ್ನು ತೆಗೆದುಕೊಂಡು ನಾವು ಕೆಳಗಡೆ ಇರೋ ಹಾಲನ್ನು ಯುಟಿಲೈಸ್ ಮಾಡ್ಕೊಳ್ತೀವಿ. ಅದು ಕರ್ಡಿಗಾಗಿರ್ಬೋದು ಅಥವಾ ಡೈಲಿ ನಾವು ಊಟಕ್ಕೆ ಆಗಿರ್ಬೋದು, ಕುಡಿಯೋಕ್ಕಾಗಿರ್ಬೋದು, ಅದನ್ನೆಲ್ಲ ಯೂಸ್ ಮಾಡ್ಕೊಳ್ತೀವಿ. ಸೊ ಇದನ್ನು ನಾನು ಈಗ ತೆಗೆದುಬಿಟ್ಟು ಇದರಲ್ಲಿ ಹಾಕಿಬಿಟ್ಟು ನಾನು ನಿಮಗೆ ತುಪ್ಪನ ಮಾಡಿ ತೋರಿಸ್ತೀನಿ. ಅದು ಯಾವ ಥರ ಬರುತ್ತೆ ಅಂತ. ತುಂಬ ಚೆನ್ನಾಗೇ ಆಗುತ್ತೆ ಮನೇಲಿ ಮಾಡಿದ್ರೆ. ಸೊ ನಾನು ಇಲ್ಲಿ ತೆಗಿತಾ ಇದ್ದೀನಿ ನೋಡಿ ಕೆನೆನ. ನೋಡಿ ಇಷ್ಟು ದಪ್ಪ ಬರುತ್ತೆ ಇದು. ಅದು ಆರೆಂಜ್ ನಂದಿನಿ ಆರೆಂಜ್ ಏನು ಪಾಕೆಟ್ ಇರುತ್ತೆ ಅದು ನಾವು ತೊಗೊಳ್ಳೋದು. ಅದು ಚೆನ್ನಾಗಿರುತ್ತೆ, ಅದರಲ್ಲಿ ಸ್ವಲ್ಪ ಗಟ್ಟಿತನ ಇರುತ್ತೆ ಹಾಲಲ್ಲಿ. ಸೊ ಇದು ಆಲ್ಮೋಸ್ಟ್ ಒಂದು 15 ಡೇಸ್ಗಾಗುವಷ್ಟು ಸ್ಟೋರ್ ಮಾಡಿರೋದಿದೆ ಇದು. ಸೊ ಇವತ್ತಿದು ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು. ಮಾಡೋಣ, ಲೆಟ್ಸ್ ಗೋ. ಸೊ ತುಂಬ ಜನ ಹೇಳ್ತಾರೆ ಸ್ವಲ್ಪ ಐಸನ್ನ ಹಾಕಬೇಕು ಬಟರ್ ಮಾಡಿದ ತಕ್ಷಣ ಅಂತ. ಆ ಥರ ಏನು ನೆಸಸರಿ ಇಲ್ಲ. ಚಳಿಗಾಲದಿಂದಲೇ ಸ್ವಲ್ಪ ಈಸಿಲಿ ಆಗುತ್ತೆ. ಬಟ್ ಬೇಸಿಗೆ ಕಾಲದಲ್ಲಿ ಹೀಟ್ ಇರೋದರಿಂದ ಸ್ವಲ್ಪ ಬೇಗ ನಮಗೆ ಬಟರ್ ಬರೋದಿಲ್ಲ. ಸೊ ಅದಕ್ಕೆ ಮೇ ಬಿ ಐಸ್ ಹಾಕಬೇಕು ಅಂತ ಹೇಳ್ತಾರೆ. ನಾನು ಯಾವತ್ತೂ ಐಸನ್ನು ಹಾಕೋದಿಲ್ಲ. ವಿತೌಟ್ ಐಸು ಜಸ್ಟ್ ವಾಟರನ್ನ ಹಾಕಿ, ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ಇದರಲ್ಲಿ ಹಾಕಿ ಒಂದು ಸ್ವಲ್ಪ ವಾಟರನ್ನ ಹಾಕ್ಕೊಂಡು ಮಿಕ್ಸಿ ಮಾಡಿದ್ರೆ ಮೇಲ್ಗಡೆ ಚೆನ್ನಾಗಿ ಬಂದ್ಬಿಡುತ್ತೆ. ಸೊ ಗೈಸ್ ನೋಡಿ, ಫಸ್ಟ್ ಮಾಡಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಈ ಥರ ಬರುತ್ತೆ ಬೆಣ್ಣೆ ಮೇಲ್ಗಡೆ ಎಲ್ಲ. ಸೊ ನೀವು ಇದಕ್ಕೆ ವಾಟರ್ ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಬೇಕು, ಎಷ್ಟು ವಾಟರ್ ನಾವು ಆ್ಯಡ್ ಮಾಡಿದ್ರೆ ಸಫಿಸಿಯೆಂಟ್ ಅಂತ. ಆಮೇಲೆ ಒಂದೆರಡು ಮಿಕ್ಸಿ ಮಾಡಿದರೆ ಮತ್ತೆ ಬೇಕಾದರೆ ನೀವು ನೀರು ಆಮೇಲಿಂದ ಎಕ್ಸ್ಟರ್ನಲ್ ಆ್ಯಡ್ ಮಾಡ್ಕೊಳ್ಬೋದು ಅದಕ್ಕೆ. ಆವಾಗ ಏನಾಗುತ್ತೆ, ಕೆನೆಯಲ್ಲಿರುವ ಬಟರ್ನ ಚೆನ್ನಾಗಿ ಬಿಡುತ್ತೆ, ಬೆಣ್ಣೆ ಬಿಡೋಕ್ಕಂತ ನಾವು ಸ್ವಲ್ಪ ಮಿಕ್ಸಿನ ಮಾಡ್ತಾ ಇರಬೇಕು. ನಮಗೆ ಒಂದು ಅಂದಾಜು ಗೊತ್ತಾಗ್ಬಿಡುತ್ತೆ, ಮೇಲ್ಗಡೆ ಎಲ್ಲ ತೇಲುತ್ತೆ ಬಂದುಬಿಟ್ಟು ಬೆಣ್ಣೆ. ಆವಾಗ ಇದನ್ನು ತೆಗಿಬೇಕು. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ನೋಡಿ ಈ ಥರ ಬೆಣ್ಣೆ ಮೇಲ್ಗಡೆ ಇರುತ್ತೆ. ಇದನ್ನ ಚೆನ್ನಾಗಿ ತಳ್ಕೊಳ್ಬೇಕು ನಾವು 4 to 5 ಟೈಮ್ಸ್ ನೀರಲ್ಲಿ. ಯಾಕೆಂದರೆ ಇದು ಸ್ಟೋರ್ ಮಾಡಿರೋ ಕೆನೆಲಿಂದ ಮಾಡ್ತೀವಲ್ಲ, ಸೊ ಸ್ಮೆಲ್ ಆ ಥರ ಬರಬಾರ್ದು ಅಂತ. ಬಟ್ 15 ಡೇಸ್ಗೆ 20 ಡೇಸ್ ಮಾಡಿದ್ರೆ ಆ ಥರ ಏನಾಗಲ್ಲ, ಇದು ಫ್ರೆಶೇ ಇರುತ್ತೆ. ಇದು ಮಜ್ಜಿಗೆನ ಯಾವುದೇ ಕಾರಣಕ್ಕೂ ಕುಡಿಬಾರ್ದು. ಫ್ರೆಶ್ ಆಗಿರೋ ಬಟರ್ ಮಾಡ್ತಾಯಿದ್ರೆ, ಫ್ರೆಶ್ ಆಗಿರೋ ಕೆನೆಯಿಂದ ಮಾಡ್ತಾಯಿದ್ರೆ ನೀವು ಮಜ್ಜಿಗೆನ ಕುಡೀರಿ. ಬಟ್ ಇದು ಸ್ಟೋರ್ ಮಾಡಿರೋದರಿಂದ ಟೇಸ್ಟ್ ಎಲ್ಲ ಚೆನ್ನಾಗಿ ಹತ್ತಲ್ಲ. ಸೊ ಮಜ್ಜಿಗೆನ ಕುಡಿಬಾರ್ದು. ನೋಡಿ ಈ ಥರ ಇಷ್ಟು ಬಂತು, ಚೆನ್ನಾಗಿ ಬಂದಿದೆ. ಇದು ಇನ್ನೂ ಸ್ವಲ್ಪ ಆಯಿತು. ನಾನು ತುಂಬ ಬೇಗ ಮಾಡ್ತಾಯಿದ್ದೀನಿ. ಎವ್ರಿ ಡೇಸ್ 20 ಡೇಸ್ ಆದಮೇಲೆ ಮಾಡ್ತೀನಿ. ಇದು ಒಂದು ಮೋಸ್ಟ್ಲಿ 2 ವೀಕ್ಸ್ ಇರ್ಬೋದು ಅನಿಸುತ್ತೆ ನನಗೆ, ಅಷ್ಟೇ. ಯಾವಾಗಲೂ ನಾನು ಮನೇಲಿ ಇದೇ ಥರ ಫ್ರೆಶ್ಶಾಗೆ ಮಾಡ್ಕೊಳ್ಳೋದು ತುಪ್ಪನ. ಸೊ ನೋಡಿ ಬೆಣ್ಣೆ ತೆಗೆದಾಯಿತು. 4 to 5 ಟೈಮ್ಸ್ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ಯಾವ ಥರ ಕಾಯಿಸಬೇಕು ನೀವು ಅಂದರೆ, ಫಾಸ್ಟ್ ಫ್ಲೋದಲ್ಲೂ ಇಕ್ಕಬಾರ್ದು, ಸ್ಲೋನೂ ಇಕ್ಕಬಾರ್ದು, ಮೀಡಿಯಮ್ ಫ್ಲೋದಲ್ಲಿ ಚೆನ್ನಾಗಿ ಇದು ಮಾಡಬೇಕು. ಸೊ ಅದು ಬಟರೆಲ್ಲ ಚೆನ್ನಾಗಿ ಮೇಲೆ ಬಂದು ಅನ್ವಾಂಟೆಡ್ ಥಿಂಗ್ಸ್ ಅಂದರೆ ಅದು ಏನಿರುತ್ತೆ, ಕೆನೆ ಎಲ್ಲ ಗಟ್ಟಿಯಾಗಿರೋದು, ಬೆಣ್ಣೆಯಲ್ಲಿ ಸ್ವಲ್ಪ ಬಂದಿರುತ್ತೆ, ಅದನ್ನೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ. ಅದನ್ನೆಲ್ಲ ಕೆಳಗಡೆ ಕುಂತು ಸ್ಟೋರ್ ಆಗಿ ಮೇಲ್ಗಡೆ ತುಪ್ಪ ಬರೋವರೆಗೂ ನೀವು ಚೆನ್ನಾಗಿ ಕಾಯಿಸ್ಕೊಳ್ಬೇಕಿದು. ನೀವು ಎಷ್ಟು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಅಷ್ಟು ದಿನವೂ ಬರುತ್ತೆ, ಅಷ್ಟು ದಿನ ಸ್ಮೆಲ್ಲು ಬರಲ್ಲ, ಮತ್ತು ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಸೊ ನೀವು ಎಲ್ಲೋ ಥರ ರವೆ ಥರ ಮಾಡ್ಕೊಂಡಿದ್ರೆ ಅದು ಏನಾಗುತ್ತೆ ಅಂದರೆ, ಸ್ವಲ್ಪ ದಿನ ಇಟ್ಟಿದ್ರೆ ಅದು ಸ್ಮೆಲ್ ಬಂದುಬಿಡುತ್ತೆ, ಜಿಗಿ ಆಗಿಬಿಡುತ್ತೆ. ಸೊ ನೀವು ಚೆನ್ನಾಗಿ ಇದು ಸ್ವಲ್ಪ ಮೆರೂನ್ ಕಲರ್ ಆಗೋವರೆಗೂ ಕಾಯಿಸ್ಕೊಳ್ಬೇಕು. ಕಾಯಿಸ್ಮೇಲೆ ಬೇರೆ ಕಡೆ ಎಲ್ಲ ಎಲೆ ಲವಂಗು ಈ ಥರ ಹಾಕ್ತಾರೆ. ಸೊ ನಾನು ಅದನ್ನೆಲ್ಲ ಹಾಕಲ್ಲ. ನಮ್ಮ ಅಜ್ಜಿ ಮಾಡ್ತಾಯಿದ್ರು, ಅದೇ ಥರ ನಾನು ಫಾಲೋ ಮಾಡ್ತೀನಿ. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ರು ಅವರು. ಸೊ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಾಲ್ಟನ್ನು ಹಾಕಿ ಆರಿದ ನಂತರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಯೂಸ್ ಮಾಡ್ಕೊಳ್ತೀವಿ.
ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ತುಪ್ಪ ಸೊ ಇಲ್ಲಿ ನೋಡಿ ತುಪ್ಪ ಈ ಥರ ಚೆನ್ನಾಗಿ ಕಾಯ್ದಿದೆ. ನಿಮಗಿದು ತುಂಬ ಮೇರೂನಾಗಿ ಕಾಣಿಸ್ತಾ ಇದೆ, ಬಟ್ ಹಾಗೆಲ್ಲ ಮೇಲ್ಗಡೆ ನೋಡಿ ಯಾವ ಥರ ಇದೆ ಅಂತ. ಈ ಥರ ಆಗೋವರೆಗೂ ಕಾಯಿಸ್ಬೇಕಿದು, ಅದು ಟೇಸ್ಟಿಯಾಗೂ ಇರುತ್ತೆ. ಓಕೆ ಫ್ರೆಂಡ್ಸ್, ನಾನು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಇದು ಈವ್ನಿಂಗ್ ವ್ಲಾಗು.